ಹಾಯ್, ವೆಲ್ಕಮ್ ಟು ರತ್ನ ಕಿಚನ್. ಬ್ಯಾಂಗ್ಳೂರಿಗೆ ಬಂದಾಯಿತು. ತುಂಬ ಹೊಟ್ಟೆ ಹಸಿದಿದೆ ಅಂತ ಹೇಳಿತ್ತು. ಸಿಂಪಲಾಗಿ ಮನೇಲಿ ಏನಿದೆಯೋ ಅದೇ ಐಟಮಲ್ಲಿ ಈರುಳ್ಳಿ ಒಂದು ಮೂರು ಟೊಮೊಟೊ, ಒಂದು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈ ಕಡೆ ರೈಸ್ ರೆಡಿ ಇದೆ. ಗೊತ್ತಾ ಇದೆಯಲ್ಲ ನಮ್ಮ ಬಡವರ ಬಿರಿಯಾನಿ ಚಿತ್ರಾನ್ನ. ಇವಾಗ ಚಿತ್ರಾನ್ನದ ಬದಲು ಸಿಂಪಲಾಗಿ ಒಂಚೂರು ಟೊಮೊಟೊ ರೈಸ್ ಮಾಡೋಣ ಅನ್ಕೋತಿದ್ದೀನಿ. ಫಟಾಫಟ್ ಮಾಡಿ ತಿಂದು ಫಟಾಫಟ್ ಮತ್ತೆ ಇಲ್ಲೊಂದು ಸ್ವಲ್ಪ ಮನೆ ಹತ್ರ ಒಬ್ಬರು ಫಂಕ್ಷನ್ ಇದೆ, ಹೋಗಲೇಬೇಕು. ನಮ್ಮ ಯಜಮಾನ್ರು ಹೇಳಿದ್ದಾರೆ, ನೀನು ಹೋಗಲೇಬೇಕು ಫಂಕ್ಷನ್ಗೆ ಅಂತ. ಸೊ ಬೇಗ ಬೇಗ ಮಾಡಿಕೊಂಡು ಬೇಗ ಬೇಗ ತಿಂದ್ಕೊಂಡು ಪಟ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಬನ್ನಿ, ಸಿಂಪಲ್ ಬಡವರ ಬಿರಿಯಾನಿ ಅಲ್ಲ, ಸಿಂಪಲ್ ಟೊಮೊಟೊ ರೈಸ್ ತೋರಿಸ್ಕೊತೀನಿ. ಇಲ್ಲಿ ನನಗೆ ನನ್ನ ಮಕ್ಳಿಗೆ ಅಷ್ಟೇ ಮಾಡ್ಕೋತಾ ಇರೋದ್ರಿಂದ ಒಂದು ಸ್ವಲ್ಪ ಕಡಲೆಬೀಜ, 1-2 ಟೇಬಲ್ ಸ್ಪೂನ್ ಕಡಲೆಬೀಜ, 1-5 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿ ಅದ್ರ ಜೊತೆಗೆ ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಫಸ್ಟು ಇದಿಷ್ಟು ಹಾಕಿ ಕಡಲೆಬೀಜ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಈರುಳ್ಳಿ, ಫ್ರೈ ಆದರೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ. ಒಂದು 1/2 ಸ್ಪೂನ್ ಉಪ್ಪು ಹಾಕಿ ಗೋಲ್ಡನ್ ಫ್ರೈ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಡಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಟೊಮೊಟೊ ಅಂದರೆ ಒಂದು 3 ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಟೊಮೊಟೊ ರೈಸ್ ಅಂದಮೇಲೆ ಟೊಮೊಟೊನೇ ಇಡ್ಲತ್ತಲ್ವ. ಏನಪ್ಪ ಟೊಮೊಟೊ ರೈಸಲ್ಲಿ ವಿಶೇಷ ಅಂದರೆ ಒಂದು ಅರ್ಧ ಚಮಚ ಅಚ್ಕಾರದ ಪುಡಿ ಹಾಕೋಬೇಕು, ಅರ್ಧ ಸ್ಪೂನ್ ಉಪ್ಪು, ಇದಿಷ್ಟು ಹಾಕಿ ಟೊಮೊಟೊ ನೀರಿನ ಅಂಶ ಹೋಗಿ ಚೆನ್ನಾಗಿ ಫ್ರೈ ಆದರೆ ಒಂದು ಒಳ್ಳೆ ಟೊಮೊಟೊ ರೈಸ್ ರೆಡಿ ಆಗುತ್ತೆ. ಬೇಕನ್ನೋರು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು. ಅದಿನ್ನೂ ಒಂಥರ ಟೇಸ್ಟ್ ಕೊಡುತ್ತೆ. ನಾನು ಈ ಸದ್ಯಕ್ಕೆ ಮನೆಗೆ ಬಂದಾಗ ಇಷ್ಟು ಐಟಮ್ ಬಳಸಿ ರೆಡಿ ಮಾಡ್ಕೋತೀನಿ. ಮತ್ತೆ ಹೊರಗಡೆ ಹೋಗ್ಬೇಕಾಗಿರೋ ಕಾರಣ ಏನಪ್ಪ ಫಂಕ್ಷನ್ಗೆ ಹೋಗ್ತಾಳೆ ಅಂತ ಹೇಳ್ತಿದ್ದಾಳೆ, ಮತ್ತೆ ಹೊಟ್ಟೆ ತುಂಬ ಉಣ್ಕೊಂಡು ಹೋಗ್ತಾಳೆ ಅಂತ ಹೇಳಿದ್ರೆ ಈ ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಮಾರ್ನಿಂಗಿಂದ ಟ್ರೈನಲ್ಲೂ ಕೂಡ ಏನು ತಿಂದಿಲ್ಲ.